ಹಾಯ್, ವೆಲ್ಕಮ್ ಟು ಮೈ ಚಾನಲ್. ನಾವಿವತ್ತು ಕುರಿ ಮಟನ್ ಚಾಪ್ಸ್ ಮಾಡೋದನ್ನ ನಿಮ್ಗೆ ಹೇಳ್ಕೊಡ್ತೀನಿ. ಎಲ್ಲರಿಗೂ ಗೊತ್ತಿರುತ್ತೆ, ಆದರೆ ನನ್ನ ಸ್ಟೈಲಲ್ಲಿ ನಾನು ಮಾಡ್ತೀನಿ. ಇವಾಗ ಫಸ್ಟ್ಗೆ ನಾವು ಸ್ಟವ್ ಆನ್ ಮಾಡಿಕೊಂಡು ಒಂದು ಕುಕ್ಕರ್ ಇಟ್ಕೊಳ್ಳೋಣ. ಇವಾಗ ಎಣ್ಣೆ ಹಾಕ್ಕೊಳ್ಳೋಣ. ಇವಾಗ ನೋಡಿ, ಮಸಾಲೆ ಸಾಮಾನು ಹಾಕ್ಕೊಂತ ಇದ್ದೀನಿ. ಪಲಾವ್ ಎಲೆ, ಸ್ವಲ್ಪ ಮೆಣಸು, ಸ್ವಲ್ಪ ಜೀರಿಗೆ, ಸ್ವಲ್ಪ ಧನಿಯಾ ಇವಾಗ ಹಾಕ್ಕೊಂತ ಇದ್ದೀನಿ. ಇವಾಗ ಈರುಳ್ಳಿ ಹಾಕ್ಕೊಳ್ಳೋಣ. ಇವಾಗ ಟೊಮಾಟೊ ಹಾಕ್ಕೊಂತ ಇದ್ದೀವಿ. ನೋಡಿ, 3 ಟೊಮಾಟೊ ತಗೊಂಡಿದ್ದೀನಿ. ಟೊಮಾಟೊ ಮತ್ತೆ ಈರುಳ್ಳಿ ಎರಡೂ ಚೆನ್ನಾಗಿ ಫ್ರೈ ಆಗಲಿ. ನೋಡಿ, ಕುರಿ ಮಟನ್ನು 1.5 kg ಮಟನ್ ಇದೆ. ಇವಾಗ ಮಟನ್ ಹಾಕೊಳ್ಳೋಣ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಅರಿಶಿನ 1 ಸ್ಪೂನು, 1 ಸ್ಪೂನ್ ಬೇಡ, ಸ್ವಲ್ಪ. ನೋಡಿ, ಇಷ್ಟು ಅರಿಶಿನ, 1 ಸ್ಪೂನು ಮೆಣಸಿನ್ಕಾಯಿ ಪುಡಿ ಹಾಕ್ಕೊತ ಇದ್ದೀನಿ. ಇಷ್ಟನ್ನು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಮಸಾಲೆ ಹಾಕ್ಕೊಳ್ಳೋಣ. ಮಸಾಲೆಗೆ ನೋಡಿ, ಹಸಿಮೆಣಸಿನ್ಕಾಯಿ ಇದು ಖಾರ ಇಲ್ಲ, ಅದಕ್ಕೆ ಒಂದು 10 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ. 10-15 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ, ಹಾಕ್ಕೊಂತ ಇದ್ದೀನಿ. ಮತ್ತೆ ಶುಂಠಿ ಒಂದು ಸ್ವಲ್ಪ ತಗೊತ ಇದ್ದೀನಿ. ಬೆಳ್ಳುಳ್ಳಿ 1 ಗಡ್ಡೆ ಫುಲ್ಲು ಬಿಡಿಸ್ಕೊಂಡಿದ್ದೀನಿ. ಫುಲ್ಲು 1 ಗಡ್ಡೆ ಹಾಕ್ಕೊಂತ ಇದ್ದೀನಿ ಬೆಳ್ಳುಳ್ಳಿ. ನೋಡಿ, ಚಕ್ಕೆ ಲವಂಗ ಫುಲ್ಲು ಹಾಕ್ಕೊಂತ ಇದ್ದೀನಿ. ಒಂದಿಷ್ಟೇ ಎಷ್ಟು. ಕಡಲೆಪಪ್ಪು, ಗಸಗಸೆ. ಇವಾಗ ಪುದೀನ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಒಂದು ಕಟ್ ಫುಲ್ಲು ಹಾಕ್ಕೊಂತ ಇದ್ದೀನಿ, ಚಿಕ್ಕ ಕಟ್ಟು. ಸ್ವಲ್ಪ ಪುದೀನ ಕಮ್ಮಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿ. ಮಸಾಲೆ ಇಷ್ಟ. ಇವಾಗ ಇದನ್ನ ಚೆನ್ನಾಗಿ ನುಣ್ಣಗೆ ರುಬ್ಕೊ ಬರೋಣ. 3 ವಿಜಿಲ್ ಬಂದಿದೆ, ಇನ್ನೂ 1-2 ವಿಜಿಲ್ ಬರಲಿ, ಯಾಕಂದ್ರೆ ಮಟನ್ ಚೆನ್ನಾಗಿ ಬೆಂದಿದೆ. ಅದರಿಂದ ಮಸಾಲೆ ನೋಡಿ ರುಬ್ಕೊ ಬಂದಿದ್ದೀವಿ. ನುಣ್ಣಗೆ ಮಸಾಲೆ ರುಬ್ಕೊಂಡಿದ್ದೀವಿ. ಇವಾಗ ಇನ್ನೊಂದು ವಿಜಿಲ್ ಬರಲಿ, ಅವಾಗ ಮಸಾಲೆ ಹಾಕ್ಕೊಳ್ಳೋಣ. ಆಗಿದೆ. ಇವಾಗ ಮಸಾಲೆ ಹಾಕ್ಕೊಳ್ಳೋಣ. ನೋಡಿ, ಮಸಾಲೆ ಹಾಕ್ಕೊಳ್ಳೋಣ. ಒಂದ್ಸತಿ ಮಟನ್ ಬೆಂದಿದೆಯೇನೋ ನೋಡ್ಕೊಳ್ಳೋಣ. ಬೆಂದಿದೆ. ಇವಾಗ ಮಸಾಲೆ ಹಾಕ್ಕೊಳ್ಳೋಣ. ಮಸಾಲೆ ಹಾಕ್ಕೊಂತ ಇದ್ದೀವಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಹಾಗೇನೆ ಕುಕ್ಕರ್ ಮುಚ್ಚಿದಿರ ಹಾಗೇನೆ ನಾವು ಇದನ್ನ ಬೇಯಿಸ್ಕೊಳ್ಳೋಣ 10 ನಿಮಿಷ. ಇದಕ್ಕೆ ಒಂಚೂರು ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಧನಿಯಾ ಪುಡಿ, ಗರಂ ಮಸಾಲ, ಸ್ವಲ್ಪ ಜೀರಾ ಪೌಡರ್ ಹಾಕೋಣ.
ಗರಂ ಮಸಾಲ, ಸ್ವಲ್ಪ ಧನಿಯಾ ಪುಡಿ ಹಾಕೊಳ್ಳೋಣ. ಒಂದು ಸ್ವಲ್ಪ ಸಾಕು. ಇಷ್ಟು ಇವಾಗ ಚೆನ್ನಾಗಿ ಒಂದು 10 ನಿಮಿಷ ಬೇಯಲಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯ್ತಾ ಇದೆ ಇವಾಗ. ಒಂದು 5 ನಿಮಿಷ 10 ನಿಮಿಷ ಬೇಯಲಿ ಹೀಗೇನೆ. ಆಮೇಲೆ ಸರ್ವ್ ಮಾಡಿ ತೋರಿಸ್ತೀನಿ. ನೋಡಿ ಆಗಿದೆ, ಎಲ್ಲ ಪರ್ಫೆಕ್ಟಾಗಿ ಬಂದಿದೆ. ಮಟನ್ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಸರ್ವ್ ಮಾಡಿ ತೋರಿಸ್ತೀನಿ. ನೋಡಿ ಇವಾಗ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಮಟನ್ ಚಾಪ್ಸ್ ರೆಡಿ ಆಗಿದೆ. ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಮಾಡ್ಕೊಂಡು ತಿನ್ನಿ. ನನ್ನ ಚಾನಲ್ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬಾಯ್ ಬಾಯ್.